ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಷ್ಟ್ರ ಮಟ್ಟದಲ್ಲಿ ತುರ್ತು ಸಭೆ ಕರೆದಂಥ ಕಾಂಗ್ರೆಸ್ ಹೈಕಮಾಂಡ್ ಮೋದಿ ವಿರುದ್ಧ ಕೈ ಅತ್ಯಂತ ದೊಡ್ಡ ಸಮರ. ಮಮತಾ ಬ್ಯಾನರ್ಜಿ ಮತ್ತು ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆ ಸಜ್ಜು. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೋದಿ 12 ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರದಲ್ಲಿದ್ದ ಕಾರಣಕ್ಕಾಗಿ ಇದೀಗ BJP ಇಡೀ ಪ್ರಪಂಚದಾದ್ಯಂತ, ಅಥವಾ ಮೋದಿ ಹವಾ ಇಡೀ ಪ್ರಪಂಚದಾದ್ಯಂತ ಒಂದು ಮಟ್ಟಿಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಅಂತ ಹೇಳ್ಬೋದು. ಈ ಹಂತದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳೆದ 5-6 ತಿಂಗಳಿಂದ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದೆ. ಆ ಮಾಸ್ಟರ್ ಪ್ಲ್ಯಾನನ್ನು ಮಾಡೋದನ್ನು ನೋಡ್ತಾ ಇದೆ. ಇಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇದೀಗ ಜವಾಬ್ದಾರಿ ಬಂದಿದೆ. ರಾಹುಲ್ ಗಾಂಧಿ ಇದೀಗ ಮ್ಯಾಚುರಿಟಿ ಮುಖಾಂತರ ಜನರನ್ನು ಸೆಳೀತಾ ಇದ್ದಾರೆ. ಇದಕ್ಕೆ ಮೊಟ್ಟ ಮೊದಲ ಎಕ್ಸಾಂಪಲ್ ಅಂದರೆ TVK ಪಕ್ಷ 108 MLAಗಳನ್ನು ಗೆದ್ದು DMK ಮತ್ತು ADMKನ ಮಕಾಡೆ ಮಲಗಿಸಿದಾಗ ಕೇವಲ 5 ಸೀಟನ್ನು ಗೆದ್ದಂಥ ಕಾಂಗ್ರೆಸ್ ಯಾರ ಮುಖವನ್ನು ನೋಡದೆ 16 ವರ್ಷಗಳ ಜೊತೆಗಿನ ಮೈತ್ರಿಯನ್ನು, DMK ಜೊತೆಗಿನ ಮೈತ್ರಿಯನ್ನು ಕಳೆದುಕೊಂಡು 5 MLAಗಳ ಸಪೋರ್ಟನ್ನು TVKಗೆ ಕೊಟ್ಟು ನೆಕ್ಸ್ಟ್ ಜನ್ರೇಷನ್ಗೆ ತಾನು ಕೂಡ ಮಾರ್ಪಾಡಾಗಬೇಕು, ನೆಕ್ಸ್ಟ್ ಜನರೇಷನ್ಗೆ ನಾನು ಕೂಡ ಹೊಂದಾಣಿಕೆ ಆಗಬೇಕು ಎನ್ನುವಂಥ ಕಾರಣದಿಂದಾಗಿ ಇದೀಗ ಜನರ ಮನವನ್ನು ಗೆದ್ದು ತಮಿಳುನಾಡಿನಲ್ಲಿ ಅಧಿಕಾರವನ್ನು ಪಡ್ಕೊಳ್ತು. ಅದಾದ ನಂತರ ಇದೀಗ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಹೊಸದಾಗಿ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದೆ. ಇವತ್ತು 11ನೇ ತಾರೀಕು ಇಂದಿರಾ ಭವನದಲ್ಲಿ 11:30 ಎಮರ್ಜೆನ್ಸಿ ಮೀಟಿಂಗ್. ಆ ಎಮರ್ಜೆನ್ಸಿ ಮೀಟಿಂಗ್ನಲ್ಲಿ ಎಲ್ಲ AICCಯ ಸೆಕ್ರೆಟರಿಗಳು ಭಾಗವಹಿಸುವಂತೆ ಮತ್ತು ಎಲ್ಲ PCCಯ ಪ್ರೆಸಿಡೆಂಟ್ಗಳು, ಅಂದರೆ ಆಯಾ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಭಾಗವಹಿಸುವಂತೆ ಎಮರ್ಜೆನ್ಸಿ ಮೀಟಿಂಗನ್ನು ಕರೆಯಲಾಗಿದೆ. ಆ ಎಮರ್ಜೆನ್ಸಿ ಮೀಟಿಂಗ್ ಯಾಕೆ? ಇದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಾನು ಎಮರ್ಜೆನ್ಸಿ ಮೀಟಿಂಗ್ ಯಾಕೆ ಎನ್ನುವುದನ್ನು ನೋಡ್ತಾ ಹೋದರೆ, ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ನಂತರ ವೆಸ್ಟ್ ಬೆಂಗಾಲ್ನಲ್ಲಿ BJP ಅದ್ಭುತವಾದ ಗೆಲುವನ್ನು ಸಾಧಿಸಿ 15 ವರ್ಷಗಳಿಂದ 3ನೇ ಬಾರಿ ಅಧಿಕಾರಕ್ಕೆ ಬಂದು 15 ವರ್ಷಗಳಿಂದ ಸತತವಾಗಿ 15 ವರ್ಷಗಳಿಂದ ಬಂಗಾಳವನ್ನು ಆಳಿದಂಥ ದೀದಿಯನ್ನು ಹೇಗೆ ಮಕಾಡೆ ಮಲಗಿಸ್ತಲ್ಲ BJP, ಅದರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ TMC ಮಕಾಡೆ ಮಲಗಿತು. ಮತ್ತು ಸ್ವತಂತ್ರ ಭಾರತದ ನಂತರ BJP ವೆಸ್ಟ್ ಬೆಂಗಾಲ್ನಲ್ಲಿ ತನ್ನ ಕಮಲವನ್ನು ಅರಳಿಸಲಿಕ್ಕೆ ಸಾಧ್ಯವಾಯಿತು. ಅದಾದ ನಂತರ ಯಾವ ಲೆವೆಲಿಗೆ ನೋಡಿ, ಒಂದು ಪಕ್ಷ ಸೋಲುತ್ತೆ, ಮತ್ತೊಂದು ಪಕ್ಷ ಗೆಲ್ಲುತ್ತೆ, ಅದು ಸಹಜ. ಆದರೆ ಸೋತಂಥ ಪಕ್ಷದ MP ಆಗಿರ್ಬೋದು, MLAಗಳಾಗಿರ್ಬೋದು, ಎಲ್ಲವೂ ಕೂಡ ತನ್ನ ಪಕ್ಷದ ಒಂದು ಅಜಾಂಡದಿಂದ ಗೆದ್ದರೂ ಕೂಡ, ಚಿಹ್ನೆಯಿಂದ ಗೆದ್ದರೂ ಕೂಡ ಅದಕ್ಕೆ ರೀಸನ್ ಮಾಡಿ BJPಗೆ ಹೋಗುವಂಥ ಎಲ್ಲ ಸ್ಥಿತಿ ನಿರ್ಮಾಣವಾಯಿತು. 2026ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಓಕೆ, ತೃಣಮೂಲ ಕಾಂಗ್ರೆಸ್ ಸೋತು. ಆದರೆ 2024ರಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥ 29 ಲೋಕಸಭಾ ಸದಸ್ಯರ ಪೈಕಿ 20 MPಗಳು BJPಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವವೇ ಬದಲಾಗುತ್ತೆ. ಜೊತೆಗೆ ವಿಧಾನಸಭೆಯಲ್ಲಿ ತನ್ನ ವಿರೋಧ ಹಾಕ್ಕೊಂಡು ಮತ್ತೊಬ್ಬ ವಿಧಾನಸಭೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾನೆ. ಇವೆಲ್ಲವೂ ಕೂಡ TMCಯ ಸಂಸ್ಥಾಪಕಿ ಆಗಿರುವಂಥ, ಅಧ್ಯಕ್ಷೆ ಆಗಿರುವಂಥ ಮಮತಾ ಬ್ಯಾನರ್ಜಿಯವರಿಗೆ ಹೇಳತೀರದ ಹಿನ್ನಡೆಯಾಯಿತು. ಎಲ್ಲೋ ಒಂದು ಕಡೆ ತನ್ನ ಪಕ್ಷವೇ ಮಕಾಡೆ ಮಲಗುತ್ತೆ. ವಿರೋಧ ಪಕ್ಷದ ನಾಯಕನಾಗಿ ಮತ್ತೊಬ್ಬರು ಆಯ್ಕೆಯಾಗಿದ್ದಾರೆ. ಇಲ್ಲಿರುವಂಥ 29 MPಗಳ ಪೈಕಿ 20 MPಗಳು BJP ಸಪೋರ್ಟ್ ಮಾಡ್ತಿದ್ದಾರೆ. ಹೀಗಾಗಿ TMCಯ ಚಿಹ್ನೆ, TMKಯ ಪಕ್ಷವೇ ತನ್ನಿಂದ ದೂರ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಇದೀಗ TMCಯ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ನಡುವೆ 3-4 ದಿನಗಳಿಂದ ಮೆಗಾ ಮೀಟಿಂಗ್ ನಡೀತಾನೆ ಇದೆ. ಮೆಗಾ ಮೀಟಿಂಗ್ ಯಾವ ಲೆವೆಲಿಗೆ ಹೋಗಿದೆ ಅಂದರೆ, ಒಂದು ಹಂತಕ್ಕೆ TMC ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಗುತ್ತೆ, ಮರ್ಜ್ ಆಗುತ್ತೆ, ಇನ್ನು ಮುಂದೆ TMCನೇ ಇರಲ್ಲ ಎನ್ನುವಂಥ ಹಂತಕ್ಕೆ ಹೋಗಿದೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ಇಂದಿರಾ ಭವನದಲ್ಲಿ 11:30 ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಸೆಕ್ರೆಟರಿಗಳು, ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಆಯಾ ರಾಜ್ಯದ PCC ಪ್ರೆಸಿಡೆಂಟ್ಗಳು ಎಲ್ಲ ಕೂಡ ಭಾಗಿಯಾಗಿರ್ತಾರೆ. ಮತ್ತು ಈ ಮೀಟಿಂಗನ್ನು ಉದ್ದೇಶಿಸಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆಯವರು ಒಂದು ಖಡಕ್ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಅವರು ಅಥವಾ TMC ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದರೆ TMC ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆದರೆ
ಮಮತಾ ಬ್ಯಾನರ್ಜಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಸ್ಥಾನವನ್ನು ಕೊಡಲಿಕ್ಕೆ, ಅಂದರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಒಂದು ಬಿಜೆಪಿ ಪಕ್ಷದಲ್ಲಿ 4-5 ಜನ ಅಥವಾ ಎಷ್ಟು ಜನ ಬೇಕಾದರೂ ಉಪಾಧ್ಯಕ್ಷರಾಗಬಹುದು, ಆದರೆ ಅಧ್ಯಕ್ಷ ಸ್ಥಾನ ಒಬ್ಬರಿಗೆ ಇರುತ್ತೆ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, AICC ಹೆಡ್ ಆಗಿದ್ದಾರೆ. ಹಾಗಾಗಿ ಉಪಾಧ್ಯಕ್ಷರಾಗಿ ಒಂದು 5-6 ಜನ ಮಾಡ್ತಾರೆ. ಆ 5-6 ಜನರ ಪೈಕಿ ಮಮತಾ ಬ್ಯಾನರ್ಜಿ ಕೂಡ ಒಬ್ಬರಾಗಬಹುದು ಅಥವಾ ಒಬ್ಬರಾಗುವಂಥ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಇದೀಗ ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅಂದ ಕೂಡಲೇ ಅದು ಸೋನಿಯಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತರು. ರಾಹುಲ್ ಗಾಂಧಿ ಜೊತೆ ಅಷ್ಟು ಅವರ ನಂಟು ಅಷ್ಟಕ್ಕಷ್ಟು ಇದೆ, ಆದರೆ ಸೋನಿಯಾ ಗಾಂಧಿ ಅವರ ಜೊತೆ ಅತ್ಯಂತ ಆಪ್ತ ನಂಟನ್ನು ಹೊಂದಿದ್ದಂತರು, 16 ವರ್ಷಗಳ ಕಾಲ ರಾಜಕೀಯ ನಂಟನ್ನು ಹೊಂದಿದ್ದಂತರು, ಜೊತೆಗೆ UPA ಮೈತ್ರಿ ಜೊತೆ ಅಧಿಕಾರವನ್ನು ಹಂಚಿಕೊಂಡವರು. ಹೀಗಾಗಿ ಅವರಿಗೆ ಒಂದು ಆಪ್ತತೆ ಇದೆ. ಏನೇ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದೂರ ಆದರೂ ಕೂಡ ಮಮತಾ ಬ್ಯಾನರ್ಜಿ ಮತ್ತು ಸೋನಿಯಾ ಗಾಂಧಿ ಅವರ ಒಂದು ಕಾಂಬೋ ವರ್ಕೌಟ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ಒಂದು ನಿರ್ಧಾರಕ್ಕೆ ಬಂದಿದೆ. ಅವರಿಗೆ TMC ಪಕ್ಷ ಅಥವಾ ತೃಣಮೂಲ ಕಾಂಗ್ರೆಸ್ಸನ್ನು ತಮ್ಮ ಜೊತೆ ಮರ್ಜ್ ಮಾಡಬೇಕು ಎನ್ನುವುದಕ್ಕಿಂತ 2029 ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸಬೇಕು. ಮೋದಿ ಸೋಲಿಸಬೇಕಂದ್ರೆ ನಾವು ಚಿಕ್ಕ ಪುಟ್ಟ ಅಥವಾ ದೊಡ್ಡ ದೊಡ್ಡ ಈ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಗಮನಿಸಬೇಕಂತ ವಿಚಾರ ಅಂದರೆ ಕಾಂಗ್ರೆಸ್ ಪಕ್ಷ BJPಯನ್ನು ಸೋಲಿಸಬಹುದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ BJPಯನ್ನು ಸೋಲಿಸುತ್ತೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ BJPಯನ್ನು ಸೋಲಿಸುತ್ತೆ, ಗುಜರಾತ್ನಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ BJPಯನ್ನು ಸೋಲಿಸಿತು, ಮಧ್ಯಪ್ರದೇಶ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಕಾಂಗ್ರೆಸ್ ಪಕ್ಷ BJPಯನ್ನು ಸೋಲಿಸಬಹುದು. ಅದು ಸಾಬೀತು ಕೂಡ ಆಗಿದೆ. ಆದರೆ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷ ಇರುತ್ತಲ್ಲ, ಉದಾಹರಣೆಗೆ ತಮಿಳುನಾಡಲ್ಲಿ DMKನ ಸೋಲಿಸಲಿಕ್ಕಾಗಲ್ಲ, ಉದಾಹರಣೆಗೆ ತಮಿಳುನಾಡಲ್ಲಿ AIDMKನ ಸೋಲಿಸಲಿಕ್ಕಾಗಲ್ಲ, ಉದಾಹರಣೆಗೆ ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂಥ YSRCP ಆಗಿರ್ಬೋದು, ಜನಸೇನಾ ಆಗಿರ್ಬೋದು, ಅಥವಾ TDP ಆಗಿರ್ಬೋದು, ಹೀಗೆ ಪ್ರಾದೇಶಿಕ ಪಕ್ಷಗಳನ್ನ ಸೋಲಿಸಲಿಕ್ಕಾಗಲ್ಲ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ TMCಯನ್ನು ಸೋಲಿಸಲಿಕ್ಕಾಗಲ್ಲ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳಿಂದ ತಿಣುಕಾಡ್ತಾ ಇದೆ. ಈ ಪ್ರಾದೇಶಿಕ ಪಕ್ಷಗಳನ್ನ ಸೋಲಿಸಲಿಕ್ಕೆ ಆಗದಂಥ ಕಾರಣಕ್ಕಾಗಿ ಇದೀಗ ಕೇಂದ್ರದಿಂದ 12 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ದೂರ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದೀಗ ಒಂದು ದೃಢ ನಿರ್ಧಾರಕ್ಕೆ ಬಂದಿದೆ. ಎಲ್ಲೆಲ್ಲಿ BJPಯನ್ನು ಸೋಲಿಸಬಹುದಲ್ಲ ಅಲ್ಲಿ ನಾವು ಪ್ಲಾನ್ ಮಾಡುವ, ಆದರೆ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳಿದೆಯಲ್ಲ ಅದರ ವಿರುದ್ಧವಾಗಿ ಹೋಗೋಕ್ಕಿಂತ ಅದರ ಜೊತೆ ಕರ್ಕೊಂಡು ಹೋಗಿ ಆ ಪಕ್ಷಗಳು ನಮ್ಮ ಜೊತೆ ವಿಲೀನ ಮಾಡಿಕೊಂಡ್ರೆ ಅದು ನಾವು BJP ವಿರುದ್ಧ ಹೋರಾಡಲಿಕ್ಕೆ ಸಲೀಸಾಗತ್ತೆ. ಅದರ ಮುಂದುವರೆದ ಭಾಗವಾಗಿ ಇದೀಗ BJP ತೃಣಮೂಲ ಕಾಂಗ್ರೆಸ್ಸನ್ನು ಮಕಾಡೆ ಮಲಗಿಸಿದೆ. ಹೀಗಾಗಿ ಆ ಮಕಾಡೆ ಮಲಗಿದಂಥ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಜೊತೆ ಸೇರಿಸಿಕೊಂಡ್ರೆ ಅಲ್ಲಿ ನೇರ ಫೈಟ್ ಇರುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಸದಸ್ಯರ ಸಂಖ್ಯೆ ಇದೆ ಈಗ ಸದ್ಯದ ಮಟ್ಟಿಗೆ. ಅಲ್ಲಿ 29 ಲೋಕಸಭಾ ಸದಸ್ಯರು ತೃಣಮೂಲ ಕಾಂಗ್ರೆಸ್ನ ಗೆದ್ದಿದ್ರು, 12 ಲೋಕಸಭಾ ಸದಸ್ಯರು BJಪಿಯಿಂದ ಗೆದ್ದಿದ್ರು, 1 ಸೀಟ್ ಮಾತ್ರ ಕಾಂಗ್ರೆಸ್ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ 2023ರಲ್ಲಿ ಈಗ ನೇರ ಹಣಾಹಣಿಯಾಗುತ್ತೆ. ಅಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷ ಒಂದಾಗಿದ್ದರಿಂದ ಅಲ್ಲಿ ನೇರವಾಗಿ BJP ವಿರುದ್ಧ ಸೆಣಸಬಹುದು. ಅಲ್ಲಿ ಕೇವಲ 10ರಿಂದ 15 ಗೆದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಇದೀಗ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಗಿಬಿಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ ಆಗತ್ತೆ. BJಪಿಯನ್ನು ಕಾಂಗ್ರೆಸ್ ಪಕ್ಷ ಸೋಲಿಸಬಹುದು. ಆದರೆ ಪ್ರಾದೇಶಿಕ ಪಕ್ಷಗಳ ಜೊತೆನ ಈ ಹೋರಾಟದಲ್ಲಿ ಅನೇಕ ಬಾರಿ ಕಾಂಗ್ರೆಸ್ ಸೋತಿದೆ. ಹೀಗಾಗಿ ಇವತ್ತು ಏನಾದರೂ ಆಗಿ ಕಾಂಗ್ರೆಸ್ ಪಕ್ಷದ ಜೊತೆ ತೃಣಮೂಲ ಕಾಂಗ್ರೆಸ್ ಮೈತ್ರಿ ಆಗಿಬಿಟ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಲಾಭ ಆಗುತ್ತೆ. ಎರಡನೇದಾಗಿ ಮತ್ತೊಂದು ಸುದ್ದಿಯ ಪ್ರಕಾರ YSRCP ಅಂದರೆ ಜಗನ್ಮೋಹನ್ ರೆಡ್ಡಿ ಅವರ ತಂದೆ ಹೇಗೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆದರು, ಅವರ ನಿಧನದ ನಂತರ YSRCP ಜಗನ್ಮೋಹನ್ ರೆಡ್ಡಿ ಅವರ ತಂದೆಗೆ ಒಂದು ಮುಖ್ಯಮಂತ್ರಿ ಪಟ್ಟವನ್ನು ತನಗೆ ಕೊಡಬೇಕೆನ್ನುವ ದೃಷ್ಟಿಯಲ್ಲಿ ಹಠ ಹಿಡಿದಾಗ ಕಾಂಗ್ರೆಸ್ ಪಕ್ಷ ಜಗನ್ಮೋಹನ್ ರೆಡ್ಡಿ ಅವರನ್ನ ಉಚ್ಚಾಟನೆ ಮಾಡಿದಾಗ YSRCP ಅನ್ನುವಂಥ ಪಕ್ಷವನ್ನು ಕಟ್ಟಿಕೊಂಡು ತಾನು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಮಕಾಡೆ ಮಲಗಿಸಿದ್ರಲ್ಲ, ಅದಾದ ನಂತರ ಇದೀಗ ಅದೇ ಪಕ್ಷವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಜಗನ್ಮೋಹನ್ ರೆಡ್ಡಿ ಅವರನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಯಾಕಂದರೆ ಆಂಧ್ರದಲ್ಲಿ ಇದೀಗ TDP ಮತ್ತು ಜನಸೇನಾ ಪಕ್ಷಗಳು ಆಂಧ್ರವನ್ನು ಆಳ್ತಾ ಇದೆ. ಜೊತೆಗೆ YSRCP 2024ರ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಸೋತು ಮಕಡೆ ಮಲಗಿ, ಹೀಗಾಗಿ ಅವರನ್ನು ಕೂಡ ಸೆಳ್ಕೊಂಡು ಅವರನ್ನೇ ಕೂಡ ರಾಜ್ಯದ ಅಧ್ಯಕ್ಷರನ್ನ ಮಾಡಿಕೊಂಡು ಅವರ ಮುಖಾಂತರ ಈ ಆಂಧ್ರದ ಕಾಂಗ್ರೆಸ್ಸನ್ನು ಕಟ್ಟಬೇಕೆನ್ನುವಂಥ ದೃಷ್ಟಿಯಲ್ಲಿ ಇದೀಗ ಕಾಂಗ್ರೆಸ್ ಕೂಡ ಮನಸ್ಸು ಮಾಡಿದೆ. ಇವೆಲ್ಲದರ ಕುರಿತಾಗಿ ಒಂದು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿಯನ್ನು ಸೆಳೆಯಲಿಕ್ಕೆ, ಜೊತೆಗೆ ಅವರ ಪಕ್ಷವನ್ನು YSRCP ಪಕ್ಷವನ್ನು ತಮ್ಮ ಜೊತೆ ವಿಲೀನ ಮಾಡಿಕೊಳ್ಳಿಕ್ಕೆ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ
TMC ಪಕ್ಷವನ್ನು ಮಮತಾ ಬ್ಯಾನರ್ಜಿಯನ್ನು ಕರ್ಕೊಂಡು ತಮ್ಮ ಜೊತೆ ವಿಲೀನ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ 2029ರಲ್ಲಿ BJPಯನ್ನು ಸೋಲಿಸಲಿಕ್ಕೆ ಏನೆಲ್ಲ ಬೇಕಲ್ಲ ಎಲ್ಲವೂ ಕೂಡ ಆಗುತ್ತೆ. ನಾನು ಒಂದು ಲೆಕ್ಕವನ್ನು ಮಾಡ್ತೇನೆ ನೋಡಿ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 9 ಕ್ಷೇತ್ರವನ್ನು BJP ಕಾಂಗ್ರೆಸ್ ಗೆದ್ದಿದೆ. ಅಷ್ಟರ ಮಟ್ಟಿಗೆ ಮುಂದಿನ ಚುನಾವಣೆಯಲ್ಲಿ ಅದು 15 ಆದರೂ ಕೂಡ ಕಾಂಗ್ರೆಸ್ ಲಾಭ ಆಗುತ್ತೆ. ಕೇರಳದಲ್ಲಿ 20 ಕ್ಷೇತ್ರಗಳಲ್ಲಿ 14 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೆ ಅದು ಲಾಭ ಆಗುತ್ತೆ. ತೆಲಂಗಾಣದಲ್ಲಿ 17 ಕ್ಷೇತ್ರಗಳಲ್ಲಿ 8 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದೆ. ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಲಾಭ ಆಗುವಂಥ ಚಾನ್ಸ್ ಇದೆ. ಆಂಧ್ರ ಪ್ರದೇಶದಲ್ಲಿ 25 ಕ್ಷೇತ್ರಗಳಲ್ಲಿ 0 ಇದೆ. ಏನಾದರೂ ಮಾಡಿ ಅಲ್ಲಿನ ಜಗನ್ಮೋಹನ್ ರೆಡ್ಡಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು YSRCPಯನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಕೊಂಡ್ರೆ ಆಗ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಅಲ್ಲಿ 15ರಿಂದ 20 10 ಗೆದ್ದರೂ ಕೂಡ ಅದು ಕಾಂಗ್ರೆಸ್ಗೆ ಸೌತ್ ಇಂಡಿಯಾದಲ್ಲಿ ಲಾಭ ಆಗುತ್ತೆ. ಇನ್ನು ತಮಿಳುನಾಡಲ್ಲಿ 39 ಸೀಟಲ್ಲಿ 9 ಸೀಟನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಈಗ TVK ಪಕ್ಷ ಜೊತೆ ಮೈತ್ರಿ ಆದ್ದರಿಂದ ಒಂದು 15 ಸೀಟ್ ಕೇಳ್ಬೋದು. ಒಂದು 10 ಗೆದ್ದರೂ ಕೂಡ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಮತ್ತು TVK ಪಕ್ಷ ಕೂಡ ಅಲ್ಲಿ ಗೆದ್ದುಬಿಟ್ರೆ ಅಷ್ಟರ ಮಟ್ಟಿಗೆ ಇಂಡಿಯಾ ಕೂಟಕ್ಕೆ ಅದು ದೊಡ್ಡ ಲಾಭ ಆಗುತ್ತೆ. ಹೀಗಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ 129 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಬರೋಬ್ಬರಿ 40 ಗೆದ್ದಿದೆ. ನಾವು 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಕೇವಲ 99. ಆದರೆ ನಮ್ಮ ಸೌತ್ ಇಂಡಿಯಾದ ಲೆಕ್ಕಕ್ಕೆ ಬರೋದಾದರೆ 129 ಕ್ಷೇತ್ರಗಳಲ್ಲಿ ಬರೋಬ್ಬರಿ 40 ಕ್ಷೇತ್ರವನ್ನು ಗೆದ್ದಿದೆ. ಆಂಧ್ರ ಪ್ರದೇಶದಲ್ಲಿ 0 ಹೊರತಾಗಿ ಕೂಡ ಇದೀಗ ದೊಡ್ಡ ಸಾಧನೆ ಮಾಡಿದೆ. ಹೀಗಾಗಿ ಇವತ್ತು ಆಗ್ತಾ ಇರುವಂಥ ಒಂದು ದೊಡ್ಡ ಮೀಟಿಂಗ್ ಇದೆಯಲ್ಲ, ಅದು ಮೋದಿ ಸೋಲಿಸಲಿಕ್ಕೆ ಮಾಡ್ತಾ ಇರುವಂಥ ಹೋರಾಟದ ಅತ್ಯಂತ ದೊಡ್ಡ ಹೆಜ್ಜೆಯ ಮೊದಲ ಗುರುತಾಗಿದೆ. ಇನ್ನು ಮುಂದಿನ ದಿನಗಳು ಏನಾಗುತ್ತೆ ಎಲ್ಲ ಕೂಡ ಕಾದು ನೋಡಬೇಕಾದ್ರೆ ಒಂದು ಹಂತಕ್ಕೆ ಇವತ್ತು ಮಮತಾ ಬ್ಯಾನರ್ಜಿ ಏನಾದರೂ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಗಿಬಿಟ್ರೆ ಅಷ್ಟಕ್ಕೆ ಇದು BJPಯ ಸೋಲಿಸಲಿಕ್ಕೆ ಕಾಂಗ್ರೆಸ್ ಬರೆದಂಥ ದೊಡ್ಡ ಮುನ್ನುಡಿಯಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.